ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಕರ್ನಾಟಕ ಸಿವಿಲ್ ಸೇವಾ KSCA ನಿಯಮಗಳ ಅಡಿಯಲ್ಲಿ 1957ರ ಅನುಪಾತದ ನೌಕರರಿಗೆ ಕಠಿಣ ದಂಡನೆಗಳನ್ನು ವಿಧಿಸುವ ಬಗ್ಗೆ ಸ್ಪಷ್ಟನೆಗಳನ್ನು ಇಲ್ಲಿ ರಾಜ್ಯ ಸರ್ಕಾರ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿರುವಂಥದ್ದು. ಯಾವ ರೀತಿಯಾದಂಥ ಚೇಂಜಸ್ಗಳಾಗಿದೆ, ಯಾವ ರೀತಿಯಾದಂಥ ಹೊಸ ರೂಲ್ಸ್ಗಳನ್ನು ತರಲಾಗಿದೆ ಮತ್ತು ಸರ್ಕಾರಿ ನೌಕರರ ವಿರುದ್ಧ ಯಾವ ರೀತಿಯಾದಂಥ ಕಠಿಣ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ. ಸೊ ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಏನಕ್ಕಂದರೆ ಎಲ್ಲರಿಗೂ ಕೂಡ ಈ ಒಂದು ಪರಿಸ್ಥಿತಿ, ಈ ಒಂದು ವಿಷಯಗಳು ಗೊತ್ತಿರಲೇಬೇಕಾಗಿರುವಂಥದ್ದು. ಏನಕ್ಕಂದರೆ ಒಬ್ಬ ಸರ್ಕಾರಿ ನೌಕರರು ಅಂದರೆ ಅವರಿಗೆ ಎಲ್ಲ ಒಂದು ಜವಾಬ್ದಾರಿಗಳಿರುತ್ತೆ. ಸೊ ಹಾಗಾಗಿ ಅವರು ಎಲ್ಲದೂ ಕೂಡ ಸಜ್ಜಾಗಿ ಇರಬೇಕಾಗುತ್ತದೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ಸಿವಿಲ್ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಗಳು 1957ರ 8ನೇ ನಿಯಮದಲ್ಲಿ ಅನುಮೋದಿಸಿರುವ ಫಸ್ಟ್ ಆಫ್ ಆಲ್ 5 ಮತ್ತು 6ರ ದಂಡನೆಗಳಲ್ಲಿ ಯಾವುದೇ ದಂಡನೆಯನ್ನು ಅನುಪಾದಿತ ನೌಕರನಿಗೆ ವಿಭಜಿಸುವ ಒಂದು ಶಿಸ್ತು ಪ್ರಾಧಿಕಾರವು ಅಪಾದಿತ ನೌಕರನಿಗೆ 2ನೇ ಪೋಕಾಸ್ ನೋಟಿಸ್ ನೀಡುವ ವಿಷಯದಲ್ಲಿ ಅನುಸರಿಸಬೇಕಾದ ಕ್ರಮವನ್ನು ಉಲ್ಲೇಖಿತ ಸುತ್ತೋಲೆಯಲ್ಲಿ ನೀಡಲಾಗಿದೆ. ಈ ಒಂದು ಸುತ್ತೋಲೆಗಳಲ್ಲಿರುವ ಸೂಚನೆಗಳನ್ನು ನೀವು ನೋಡೋದಾದರೆ, ಪ್ರಕಟಿಸಲಾಗಿರುವ ಸರ್ವೋನ್ನತ ನ್ಯಾಯಾಲಯದ ತೀರ್ಪು ಮತ್ತು IMR 1986ರ ಕರ್ನಾಟಕ 2245ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯವು ನೀಡಿದ ತೀರ್ಪುಗಳ ಹಿನ್ನೆಲೆಯಲ್ಲಿ ನೀಡಲಾಗಿದೆ. ತದನಂತರ ಸರ್ವೋನ್ನತ ನ್ಯಾಯಾಲಯ 1991 SLR 159ರಲ್ಲಿ ಪ್ರಕಟವಾಗಿರುವ ಭಾರತ ಸರ್ಕಾರದ ಒಂದು ವರ್ಸಸ್ ರಮಜಾನ್ ಮೊಹಮ್ಮದ್ ಖಾನ್ ಅವರ ಒಂದು ಪ್ರಕರಣದಲ್ಲಿ ನೀಡಲಾದ ತೀರ್ಪಿನಲ್ಲಿ ಹಾಗೂ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಅರ್ಜಿ ಸಂಖ್ಯೆ 606/9 ಶ್ರೀ ಮಾಳ್ತಿ ಮಸ್ತಯ್ಯ ವರ್ಸಸ್ ಕರ್ನಾಟಕದಲ್ಲಿ ಶಿಸ್ತು ಪ್ರಾಧಿಕಾರ ಹೊರತಾಗಿ ಬೇರೆ ಪ್ರಾಧಿಕಾರವು ಇಲಾಖಾ ವಿಚಾರಣೆಯನ್ನು ನಡೆಸಿದ ಪ್ರಕರಣಗಳಲ್ಲಿ ಅಪಾದಿತ ಸರ್ಕಾರಿ ನೌಕರನಿಗೆ CCA ನಿಯಮಾವಳಿ ಪ್ರಕಾರ ಕಠಿಣ ದಂಡನೆಯನ್ನು ವಿಧಿಸುವ ಮುನ್ನ ವಿಚಾರಣಾ ಪ್ರಾಧಿಕಾರ ವರದಿಯ ಪ್ರತಿಯನ್ನು ಒದಗಿಸಬೇಕೆಂದು ತೀರ್ಪು ನೀಡಿದೆ. ಆದ್ದರಿಂದ ಮೇಲ್ಕಂಡ ತೀರ್ಪುಗಳ ಹಿನ್ನೆಲೆಯಲ್ಲಿ ಉಲ್ಲೇಖದಲ್ಲಿ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ಸುತ್ತೋಲೆಗಳಲ್ಲಿ ನೀಡಲಾದ ಸೂಚನೆಗಳನ್ನು ಭಾಗಶಃ ಮಾರ್ಪಡಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. ಇಲಾಖಾ ವಿಚಾರಣೆಯನ್ನು ಶಿಸ್ತು ಪ್ರಾಧಿಕಾರಿ ಹೊರತಾಗಿ ಬೇರೆ ಪ್ರಾಧಿಕಾರಿಗಳು ನಡೆಸಿದ ಸಂದರ್ಭದಲ್ಲಿ ಕರ್ನಾಟಕ ಸಿವಿಲ್ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಗಳು 1957ರ ನಿಯಮ 8ರ ಅಡಿಯಲ್ಲಿ 5 ಮತ್ತು 6ರಲ್ಲಿನ ಕಠಿಣ ದಂಡನೆಯನ್ನು ಆಪಾದಿತ ವಿಚಾರಣಾ ವರದಿಯನ್ನು ಪ್ರತಿಯನ್ನು ಆತನಿಗೆ ಒಳಪಡಿಸಿ ಆಪಾದಿತ ನೌಕರನಿಗೆ ನಿಯಂತ್ರಣ ಅಹವಾಲುಗಳನ್ನು ಕ್ರಮ ತೆಗೆದುಕೊಳ್ಳಬೇಕು. ಆದರೆ ಶಿಸ್ತು ಪ್ರಾಧಿಕಾರಿಯು ತನ್ನ ಆಪಾದಿತ ನೌಕರನಿಗೆ ವಿಧಿಸಲು ಉದ್ದೇಶಿಸಿದ ದಂಡನೆಯನ್ನು ಆಪಾದಿತ ನೌಕರನಿಗೆ ತಿಳಿಸುವ ಅವಶ್ಯಕತೆ ಇರುವುದಿಲ್ಲ. ಆಯುಕ್ತರು ಮತ್ತು ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಎಲ್ಲ ಇಲಾಖೆ ಮುಖ್ಯಸ್ಥರುಗಳು ಈ ಸುತ್ತೋಲೆಯನ್ನು ಸೂಚನೆಗಳಲ್ಲಿರುವ ತಮ್ಮ ಅಧೀನ ಕಾರ್ಯನಿರ್ವಹಿಸುವ ಎಲ್ಲ ಶಿಸ್ತು ಪ್ರಾಧಿಕಾರಗಳ ಗಮನಕ್ಕೆ ತರತಕ್ಕದ್ದು ಹಾಗೂ ಪಾಲಿಸಬೇಕು. ಮೋತಿರಾಮ್ ಪವಾರ್, ಸರ್ಕಾರದ ಅಧೀನ ಕಾರ್ಯದರ್ಶಿ 2 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸೇವಾ ನಿಯಮಗಳು, ಇವ್ರ ಕಡೆಯಿಂದ ಅಧಿಕೃತವಾಗಿ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಸೊ ಸರ್ಕಾರದ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಖಾಸಗಿ ಸಂಸ್ಥೆಗಳು ಏನು ಸರ್ಕಾರಿ ನೌಕರರ ವಿಚಾರಣೆಯನ್ನು ಮಾಡ್ತಾಯಿದ್ರು, ಅದಕ್ಕೆ ಇನ್ನು ಮುಂದೆ ಬ್ರೇಕ್ ಬೀಳಲಿದೆ ಅಂತಲೇ ಹೇಳ್ಬೋದಾಗಿದೆ. ಬರೀ ಒಂದು ಶಿಸ್ತು ಪ್ರಾಧಿಕಾರದ ಕಡೆಯಿಂದಲೇ ಮಾತ್ರ ಈ ಒಂದು ಏನು ಇನ್ವೆಸ್ಟಿಗೇಷನ್ ಇದೆ ಅದನ್ನು ಮಾಡ್ಬೋದಾಗಿದೆ. ಸೊ ಇದರಿಂದ ಸರ್ಕಾರಿ ನೌಕರರಿಗೆ ರಿಲೀಫ್ ಸಿಗಲಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.